ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರವಿನೇನ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪೆಪ್ಪರ್ ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ರೆಸಿಪಿ ಕೂಡ. ಫಸ್ಟು ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಬಿಸಿ ಮಾಡಿ 4 ಲವಂಗ, 2 ಚಕ್ಕೆ ಮತ್ತು 5-6 ಹಸಿಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ದಪ್ಪ ಈರುಳ್ಳಿನ ನಾನು ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ, ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು. ಈರುಳ್ಳಿ ಎಲ್ಲ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಚಿಕನ್ ಹಾಕ್ಕೊಬೇಕು. ನಾನಿಲ್ಲಿ ಅರ್ಧ kg ಒಂದು ಸ್ವಲ್ಪ ಜಾಸ್ತಿ ಇದೆ, ಅಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ನ ಫಸ್ಟೇ ನೀರಲ್ಲಿ ತೊಳಿಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕೊಂಡು ತೊಳೆಯೋದ್ರಿಂದ ಅದು ಒಂದು ಸ್ವಲ್ಪ ಹೊಲ್ಸು ವಾಸನೆ ಬರೋದಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಾಗುತ್ತೆ ಏನೇ ರೆಸಿಪಿ ಮಾಡಿದ್ರು ಕೂಡ. ಆಮೇಲೆ ಚಿಕನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಫುಲ್ ಹಸಿ ವಾಸನೆ ಹೋಗಬೇಕು. ಆ ರೀತಿ ಅದನ್ನು ಚೆನ್ನಾಗಿ ಈರುಳ್ಳಿ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಅದಕ್ಕೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಒಂದು ಸಣ್ಣ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಹುರ್ಕೊಬೇಕು. ಫಸ್ಟೇ ಟೊಮೊಟೊ ಹಾಕೋಬಾರ್ದು, ಚಿಕನ್ ಹಾಕಾದ್ಮೇಲೆ ಹಾಕ್ಕೊಬೇಕು. ಇವಾಗ ಅದಕ್ಕೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ. ಇವಾಗ ಒಂದು 50% ಚಿಕನ್ ಬೆಂದಿದೆ ಅಂದಮೇಲೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಬೇಕು. ಅದಕ್ಕೆ ಒಂದೇ ಒಂದು ಚೂರು ಅರಿಶಿನ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಯಾಕಂದರೆ ನಮಗೆ ಖಾರ ಬೇಕು ಅಂತ ಹಾಕೊತಿರೋದು. ಇದು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ, ಚಿಲ್ಲಿ ಪೌಡರ್ ಹಾಕೊಳ್ದೆ ಹೋದ್ರೂ ಕೂಡ. ಅಂದರೆ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕೋಬೇಕು. ಅವಾಗ ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಇದು ತುಂಬ ಈಸಿಯಾಗಿ ಮಾಡೋ ಅಂಥದ್ದು, ಸಿಂಪಲ್ಲಾಗಿ ಮಾಡೋ ಅಂಥದ್ದು, ಬಟ್ ಆದರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡೋ ಅಂಥ ರೆಸಿಪಿ ಇದು. ಯಾವ ಚಿಕನ್ ಫ್ರೈ ಅದಕ್ಕಿಂತನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಪೆಪ್ಪರ್ ಚಿಕನ್ನು. ಬಟ್ ಇದು ಏನಂದರೆ ತುಂಬ ಕಮ್ಮಿ ಟೈಮಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು, ಬಟ್ ಎಕ್ಸ್ಟ್ರಾಡಿನರಿ ಟೇಸ್ಟ್ ಇರುತ್ತೆ. ಮುಕ್ಕಾಲು ಭಾಗ ಆಗಿದೆ ಅಂತ ಅಂದಮೇಲೆ ಅದಕ್ಕೊಂದು ಸ್ವಲ್ಪ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಚಿಕನ್ಗೆ ಹಾಕ್ಕೊಬೇಕು. ಇದೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ ಆ ಪೆಪ್ಪರ್ ಚಿಕನ್ಗೆ. ಇದು ಲಾಸ್ಟಲ್ಲಿ ಹಾಕ್ಕೊಬೇಕು. ಆದಮೇಲೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿರುತ್ತೆ. ನನಗೆ ಚಿಕನ್ ಸ್ಟಾರ್ಟರ್ಸಲ್ಲಿ ರೆಗ್ಯುಲರಾಗಿ ತೊಗೊಳ್ಳೋದಂದ್ರೆ ಚಿಲ್ಲಿ ಚಿಕನ್ನು ಮತ್ತು ಪೆಪ್ಪರ್ ಚಿಕನ್ನು. ಪೆಪ್ಪರ್ ಚಿಕನ್ ಅಂತೂ ನಾನು ತುಂಬ ಎಂಜಾಯ್ ಮಾಡ್ತೀನಿ, ಅದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇದು ಲಾಸ್ಟಲ್ಲಿ ಬಿಸಿ ಇದ್ದಾಗೇ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ, ಒಂದು ಹಾಫ್ ಲೆಮನ್ ಹಾಕ್ಕೊತಾ ಇದ್ದೀನಿ ನಾನು ಅಷ್ಟೇನೆ. ಟೊಮೊಟೊ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಜಾಸ್ತಿ ಹುಳಿ ಬಂದುಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ನೋಡಿ ಇವಾಗ ಇದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ, ಸಾಫ್ಟಾಗೂ ಇದೆ, ಮೀಡಿಯಮ್ ಆಗಿದೆ. ಆ್ಯಂಡ್ ಎಲ್ಲ ಖಾರ ಉಪ್ಪು ಎಲ್ಲ ಹೊಂದ್ಕೊಂಡು ಅದು ಸಖತ್ತಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ, ಅಡುಗೆ ಗೊತ್ತಿಲ್ಲದೆ ಇರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅಷ್ಟು ಈಸಿ ರೆಸಿಪಿ ಇದು ಪೆಪ್ಪರ್ ಚಿಕನ್ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.